ಎಲ್ಲರಿಗೂ ನಮಸ್ಕಾರ. ನಾನು ಯಲ್ಲಮ್ಮ. ವೆಲ್ಕಮ್ ಟು ಯಲ್ಲಮ್ಮ ಕಿಚನ್. ನಾನು ಈರುಳ್ಳಿ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಬನ್ನಿ. ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ. ಇದು ದೋಸೆ ಹಿಟ್ಟು. ಅದಕ್ಕೆ ಬೇಕಾಗೋ ಸಾಮಾನು: ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮ್ಯಾಗಿ ಮಸಾಲೆ, ಇದು ಚಟ್ನಿ ಪುಡಿ. ಸ್ವಲ್ಪ ಮ್ಯಾಗಿ ಮಸಾಲೆ, ಸ್ವಲ್ಪ ತುಪ್ಪ, ಈರುಳ್ಳಿ ದೋಸೆ ರೆಡಿಯಾಗಿದೆ. ಚಟ್ನಿ ಪುಡಿ, ತುಪ್ಪ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದೊಂದ್ಸರಿ ದೋಸೆ ಹಿಟ್ಟು ಉಳ್ಕೊಂಡಿರುತ್ತೆ, ಚಟ್ನಿ ಪಲ್ಯ ಏನು ಮಾಡೋಕ್ಕಾಗಲ್ಲ, ಮಾಡೋಕ್ಕೂ ಒಂದೊಂದ್ಸರಿ ಬೇಜಾರಾಗುತ್ತೆ. ಅಂಥ ಟೈಮಲ್ಲಿ ಈ ರೀತಿ ಮಾಡಿಕೊಡ್ರಿ. ಒಂದು ಟೈಮ್ಗೆ ತಿಂಡಿ ಕಥೆನೂ ಆಗುತ್ತೆ, ಊಟದ ಇದನ್ನು ಮುಗಿಯುತ್ತೆ. ಹೇಗಿದೆ ಏನು ಅಂತ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.